ಇದೇನಕೈತಿ ಕುಂಬಳಕ ಕಳ್ಳ ಅಂದ್ರೆ ಮುಟ್ಕೊಂಡಾಗತ್ತೆ ಸರ್. ಒಂದು ಈ ಮಹದಾಯಿ ವಿಷಯಕ್ಕೆ ಈಗೇನು ಈ ಅಧಿವೇಶನ ನಡೆದ ಸರ್, ಒಂದು ಅಂತಿಮ ತೀರ್ಮಾನಕ್ಕೆ ಬರ್ಬೇಕು. ನಾವು ಸರ್ತಿಗೊಮ್ಮೆ ಸದನದಾಗ ಮಹದಾಯಿ ಏನಾತಂದು ಒಂದು ಕ್ವಶನ್ ಕೇಳೋದು, ನಮ್ಮ ಕ್ಷೇತ್ರ ಜನ ಭಾಳ ಚಲೋ ಮಾತಾಡಿ ಅನ್ನೋದು, ಮತ್ತು ಉತ್ತರ ಮಾತ್ರ ಜೀರೋಣ. ಅದಕ್ಕೆ ಈ ಯೋಜನೆ ಜಾರಿ ಮಾಡ್ಬೇಕಂದ್ರೆ ಒಂದು ಸೀರಿಯಸ್ ಆಗಿ ತೀರ್ಮಾನ ಮಾಡ್ಬೇಕು. ನೀವು ತೆಲಂಗಾಣ ಮತ್ತು ತಮಿಳುನಾಡು ನೋಡ್ಬೇಕು, ರಾಜ್ಯದ ಸಮಸ್ಯೆ ಬಂದಾಗ ಪಕ್ಷಾತೀತವಾಗಿ ಎಲ್ಲರೂ ಒಂದಾಗ್ತಾರೆ. ನಾವು ಮಾತ್ರ ಪಕ್ಷ ಅಂತ ಹೊಡೆದಾಡ್ತೀವಿ. ಇದು ರಾಜ್ಯದ ಸಮಸ್ಯೆ. ಅದಕ್ಕೆ ನಾವು ಎಲ್ಲರೂ ಕೂಡ ಒಕ್ಕಟ್ಟಾಗಿ ಪ್ರಯತ್ನ ಮಾಡೋಣ. ಅದಕ್ಕೆ ನಾ ಎಲ್ಲ ಇಲ್ಲಿರ್ತಕ್ಕಂಥ 224 ಜನ ಶಾಸಕರಿಗೆ ಮನವಿ ಮಾಡ್ತೇನೆ, ಒಂದು ಒಕ್ಕಟ್ಟಿನ ನಿರ್ಣಯವನ್ನು ಮಾಡೋಣ. ಮಹದಾಯಿ ಕಸ ಬಂಡಿ ಯೋಜನೆ ಜಾರಿ ಮಾಡ್ಬೇಕಂತ ತಿಳ್ಕೊಂಡು ಹೇಳಿ ಪಕ್ಷಾತೀತವಾಗಿ ಸಂಕಲ್ಪ ಮಾಡೋಣ. ಯಾರ ಬಗ್ಗೆ ಅಪವಾದ ಬೇಡ, ಯಾರ ಬಗ್ಗೆ ದೂರ ಬೇಡ. ನಮಗೆ ಈ ಯೋಜನೆ ಆಗ್ಬೇಕು ಅನ್ನೋಂಥದ್ದು ನನ್ನ ಹಕ್ಕು. ಅದ್ರ ಕೂಡ ರೈತರು ಸಂಕಷ್ಟದಾಗಿದ್ದಕ್ಕೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಸರ್, ಕೇಂದ್ರ ಸರ್ಕಾರ 50% ಕೊಡ್ತೈತಿ, ರಾಜ್ಯ ಸರ್ಕಾರ 50% ಕೊಡ್ತೀವಿ, 10% ರೈತರು ವಂತಿಗೆ ಕಟ್ತಾರೆ ಸರ್. ಅದು ಎಷ್ಟು ಮೋಸ ಮಾಡಕತ್ತಾರಂದ್ರೆ ರೈತರಿಗೆ ಅದು ಪರಿಹಾರನೇ ಬರೋಲ್ಲ. ಬೆಳೆ ವಿಮೆ ಪರಿಹಾರ ಕೊಡ್ಬೇಕಾದ್ರೆ ಕೊಡಂಗೇ ಇಲ್ಲ. ಅದಕ್ಕೊಂದು ಸಿಸ್ಟಮ್ದಾಗ ಅದಕ್ಕೆ ಯಾವ ರೀತಿ ಹೋಗ್ಯತ್ತಂದ್ರೆ ಅದಕ್ಕೆ ಪ್ರತಿ ವರ್ಷ ರೈತರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕೊಡಿಸಿಲ್ಲ ನೀವು MLAಗಳು. ಆ ಭಾಗದವ್ರಿಗೂ ಕೇಳ್ತಾರೆ, ಈ ಭಾಗದವ್ರಿಗೂ ಕೇಳ್ತಾರೆ. ಅಲ್ಟಿಮೇಟ್ಲಿ ಅದು ಬರಂಗಿಲ್ಲ. ಅದಕ್ಕೇನು ಹೊಸ ಕಾಯ್ದೆ ಐತಿ, ಅದಕ್ಕೇನು ಮಾಡ್ಬೇಕಂತ ಚಲುವರಾಯ ಸ್ವಾಮಿ ಸಾಹೇಬ್ರು ಕೂಡ ಒಂದು ಸಲ ಸಭೆ ಮಾಡಿದ್ವಿ. ಖಂಡ್ರೆ ಸಾಹೇಬರು, ನಾವು ಕಂದಾಯ ಸಚಿವರು ಕೂಡ ಒಂದು ಸಲ ಸಭೆ ಮಾಡಿದ್ವಿ. ಯಾವುದೂ ಪ್ರಯೋಜನ ಆಗಲಿಲ್ಲ. ಅದಕ್ಕೊಂದು ಸೀರಿಯಸ್ ಆಗಿ ಕೇಂದ್ರ ಸರ್ಕಾರಕ್ಕೆ ಕೆಲವು ಬದಲಾವಣೆ ಮಾಡಲಿಕ್ಕೆ ಒಂದು ಪ್ರಸ್ತಾವನೆಯನ್ನು ಕಳಿಸಬೇಕು ಅಂತ ತಿಳ್ಕೊಂಡು ಹೇಳಿ ತಮ್ಮ ಮೂಲಕ ಮನವಿಯನ್ನು ಮಾಡ್ತೇನೆ. ಓಕೆ. ಆಮೇಲೆ ಮೆಕ್ಕೆಜೋಳ ಸರಿ ಭಾಳ ಗಂಭೀರವಾದಂಥ ಸಮಸ್ಯೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದು ಬಾರಿ ಸಭೆ ಕರೆದ್ರು ಸರ್ ಅವ್ರ ಮನ್ಯಾಗ. ನನಗಲ್ಲಿ ಇನ್ವಿಟೇಷನ್ ಇರಲಿಲ್ಲ. ಆ ಗೊಂಜಾಳ ಖರೀದಿ ಐತೆ ಅಂತ ತಿಳ್ಕೊಂಡು ಹೇಳಿ ಒಳಗೋಗಿ ಕೂತೆ. ಮಾನ್ಯ ಮುಖ್ಯಮಂತ್ರಿಗಳ ನಿರ್ಣಯ ತಗೊಂಡು ಮಾತಾಡೋ ಹೊತ್ನ್ಯಾಗ ಅಲ್ಟಿಮೇಟ್ಲಿ ಅಧಿಕಾರಿಗಳು ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ಅವರು. ಆದರೆ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಧೈರ್ಯ ಮಾಡಿ, ಇಲ್ಲ ಇವತ್ತು ಮೆಕ್ಕೆಜೋಳ ಖರೀದಿ ಮಾಡೇ ತೀರ್ಬೇಕು ಅಂತ ತಿಳ್ಕೊಂಡು ಹೇಳಿ ಸಂಬಂಧಪಟ್ಟಂತ ಎಲ್ಲ ಸಚಿವರ ಜೊತೆ ಸಭೆ ಮಾಡಿ ಅವತ್ತು ನಿರ್ಣಯ ಮಾಡಿದ್ರು ಅಂತ ತಿಳ್ಕೊಂಡು ಹೇಳಿ 20 ಕ್ವಿಂಟಲ್ ಇದ್ದಿದ್ದು ಇವತ್ತು 50 ಕ್ವಿಂಟಲ್ ಒಬ್ಬ ರೈತರ ಕಡೆದ ಖರೀದಿ ಮಾಡ್ಬೇಕಂತ ಆಯ್ತು. ಅದಕ್ಕೆ ನಾವು ಸರ್ಕಾರಕ್ಕೆ ಅಭಿನಂದನೆ ಹೇಳ್ಬೇಕಾಗೈತಿ. ಅದಕ್ಕೆ ಕೇಂದ್ರ ಸರ್ಕಾರ ಅನುವನ್ನು ಕೂಡ ನಮ್ಗೆ ಬೇಕಾಗೈತಿ. MSP ಮೂಲಕ ಅವ್ರು ರೇಟ್ ಫಿಕ್ಸ್ ಮಾಡೋ ಅಧಿಕಾರ ಅವ್ರಿಗೆ. ಅದನ್ನ ರೇಟ್ ಫಿಕ್ಸ್ ಮಾಡಿದ ಬಳಿಕ ಇವತ್ತು ಬರೀ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದಕ್ಕೆ 2,000 ಆಗಿದೆ ಸರ್ ಮಾರ್ಕೆಟ್. ಬರೀ ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿದ್ದಕ್ಕೆ. ಸ್ಟಾರ್ಟ್ ಮಾಡದಿದ್ರೆ ಏನು ಮಾಡೋಕ್ಕಾಕಿತ್ತು ಹೇಳಿ ಸರ್? ಬರೀ 1600 1700 ಕೊಡ್ಬೇಕಾಕಿತ್ತು. ಅದಕ್ಕೆ ಇವತ್ತು ಇನ್ನೊಂದು ನಾನು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೇನೆ ಸರ್, ಅದನ್ನ ಬಂದ್ ಮಾಡಬೇಡ್ರಿ, ಇನ್ನೊಂದು ವಾರ 15 ದಿವಸ ಚಾಲು ಇಡ್ರಿ. ಆಟೋಮೆಟಿಕ್ಲಿ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ. ಅದಕ್ಕೆ ಇನ್ನೊಂದು 50,000 ಬೇಕಾದ್ರೆ ನಮ್ಗೆ ಇವತ್ತು ಟೋಟಲ್ ಆಗಿ ಗೋಂಜಾಳ ಖರೀದಿಯಿಂದ ಸರ್ಕಾರಕ್ಕೆ ಪ್ರತಿ ಕ್ವಿಂಟಲ್ಗೆ 239 ರೂಪಾಯಿ ಸರ್ಕಾರದಿಂದ ಕೊಡಕತ್ತಾರೆ. ಆ ಡಿಫ್ರೆನ್ಸ್ ಏನು ಬರ್ತದನ್ನ ಅದರಿಂದ 300 ಕೋಟಿ ರೂಪಾಯಿ ಸರ್ಕಾರಕ್ಕೆ ಹೊರೆ ಆಗುತ್ತೆ. ಅದಕ್ಕೆ ಇದು ಎಲ್ಲ ಯಾಕೆ ವಿಚಾರ ಹೇಳಿದಂದ್ರೆ ಇದು ಬಹಳ ಗಂಭೀರವಾದಂಥ ಸಮಯ. ಆಮೇಲೆ ಹೆಸರು ಖರೀದಿ ಕೇಂದ್ರ ಸ್ಟಾರ್ಟ್ ಮಾಡಿವಿ ಸರ್, ಹೆಸರು ಉದ್ದು ಅವೆಲ್ಲ. ಇವತ್ತು ಅದಕ್ಕೆ ABC ಮಾಡಂತ ನಾವು ಒತ್ತಾಯ ಮಾಡಿದ್ವಿ. ಅದು ಏನೋ ಬದಲಾವಣೆ ಮಾಡಿ ಖರೀದಿ ಮಾಡ್ಬೇಕಂದ್ರೆ ಯು ಗೆಟ್ ಪರ್ಮಿಷನ್ ಫ್ರಮ್ ದಿ ಸೆಂಟ್ರಲ್ ಗೌರ್ಮೆಂಟ್. ನಮಗೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ ಏನೋ ಮಾಡ್ಬೇಕು ಅನ್ನೋದಕ್ಕೊಂದು ವಿಶೇಷವಾಗಿ ಕೆಲಸ ಮಾಡಿದ್ವಿ. ಇವತ್ತಿನವರೆಗೂ ಹೆಸರು ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಆಗಿಲ್ಲ. ಇದು ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆ ಅನ್ನುವಂಥ ಮಾತನ್ನು ಹೇಳಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬರು ಒಳ್ಳೆ ಕೆಲಸಗಳನ್ನ ಮಾಡಾಕತ್ತಾರೆ. ಅದಕ್ಕೆ ನಮ್ಮ ಹಿಂದೆ JJMದಿಂದ ಕಾಮಗಾರಿನ ಮಾಡಿದ್ವಿ. ಆ ಗುತ್ತಿಗೆದಾರಿಗೆ ಪೇಮೆಂಟ್ ಆಗೋಲ್ದು. ಕೇಂದ್ರ ಸರ್ಕಾರದಿಂದ 13,000 ಕೋಟಿ ಬರ್ತಕ್ಕಂಥದ್ದು ಬಾಕಿ ಇದೆ. ಅದನ್ನು ಕೊಡಿಸಬೇಕಾದದ್ದು ಆ ಕಡೆ ಈ ಕಡೆ ಇದ್ದವ್ರು ಕೂಡ ಮಾಡಬೇಕು. ಬೇರೆ ರಾಜ್ಯಗಳಿಗೆ ಕೊಟ್ಟಾರ, ನಮ್ಮ ರಾಜ್ಯಕ್ಕೆ ಮಾತ್ರ ಕೊಟ್ಟಿಲ್ಲ. ಅದಕ್ಕೆ ಅದನ್ನು ತಗೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ವಿಚಾರವನ್ನು ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅದು ನಮ್ಮ ಧಾರವಾಡ ಜಿಲ್ಲೆಗೆ ಮೊದಲೇ ಕಂತದಲ್ಲಿ 85 ಕೋಟಿ, ಎರಡನೇ ಕಂತದಲ್ಲಿ 65 ಕೋಟಿ ರೂಪಾಯಿ ಇವತ್ತೇನು ನೀವು ರೈತರಿಗೆ ಬೆಳೆ ಪರಿಹಾರ ಕೊಟ್ರಿ,
ಅದಕ್ಕೆ ನಾನು ಒಬ್ಬ ಶಾಸಕರಾಗಿ ತಮ್ಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸರ್ಕಾರಕ್ಕೆ ತಿಳಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಈ ಎಲ್ಲ ವಿಚಾರವಾಗಿ ಈ 5 ಗ್ಯಾರಂಟಿಯನ್ನು ಕೊಟ್ಟೇವಲ್ಲ ಸರ್, 1,08,000 ಕೋಟಿ ರೂಪಾಯಿ ನೇರವಾಗಿ ಫಲಾನುಭವಿಗಳಿಗೆ ತಲುಪುತ್ತೇವೆ. ಅದರಿಂದ ಆದಾಯ ಹೆಚ್ಚಾಗಿದೆ, ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಿದೆ, ಬಡವರಿಗೆ ಒಳ್ಳೆಯದಾಗಿದೆ. ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ನಾನು ನಮ್ಮ ಸರ್ಕಾರದ ಬಗ್ಗೆ ಅಷ್ಟೇ ಹೇಳುದಿಲ್ಲ, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ಏನೇನು ತರಬೇಕಾಗೈತಿ ನಿಮ್ಮ ಭಾಗದಿಂದ ನೀವು ಪ್ರಯತ್ನ ಮಾಡ್ರಿ, ನಮ್ಮ ಭಾಗದಿಂದ ನಾವು ಪ್ರಯತ್ನ ಮಾಡ್ತೀವಿ. ಇದರ ರಾಜಕಾರಣ ಬೇಡ, ಒಕ್ಕಟ್ಟಾಗಿ ಎಲ್ಲರೂ ಕೂಡಿ ಕೆಲಸವನ್ನ ಮಾಡೋಣ, ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಒಂದು ಮಹದಾಯಿ ಕಸ ಬಂದಿರಿ ಸರ್. ಎರಡನೇದು ಕಿತ್ತೂರು ಕರ್ನಾಟಕಕ್ಕೆ ಒಂದು ಪರಿಹಾರ, ಏನೋ ಒಂದು ಮಂಡಳಿ ಮಾಡ್ತಾರೋ ಏನು ಮಾಡ್ತಿರೋ ಒಂದು ವಿಶೇಷ ಸ್ಥಾನಮಾನ ಕೊಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಹೆಂಗೆ ಕೊಡ್ತೀರಿ ಹಂಗ ಒಂದು ನಿರ್ಣಯಕ್ಕೆ ಈ ಸದನ ಮುಗಿದ್ರೊಳಗನ ಒಂದು ಘೋಷಣೆ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿ ಮಾತಾಡಲು ಅವಕಾಶ ಕೊಟ್ಟಕ್ಕಾಗಿ ತಮ್ಮ ಧನ್ಯವಾದಗಳು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.